अक्षय, योर इमेजिनेशन इज वेरी गुड, बट हमें कन्नड़ा ಅವಶ್ಯಕತೆ ಬೇಡ. आप हिंदी या इंग्लिश सीख लो, ಅಡ್ಜಸ್ಟ್ हो जाएगा. ಸರ್ ಕೆಲಸ ಕನ್ನಡದಲ್ಲೇ ಅಂದ್ರಿ, ಕಲಿಯೋಕೆ ಯಾಕೆ ಸರ್ ಕನ್ನಡ ಬೇಡ ಅಂತಿದ್ರೆ? तो ಅಡ್ಜಸ್ಟ್ नहीं होगा. ತುಂಬ ಅಡ್ಜಸ್ಟ್ ಆಗಬಾರ್ದು ಸರ್. ಆಮೇಲೆ ಕಾವೇರಿ ನಮ್ಮದು ಅಂತಾರೆ, ಬೆಳಗಾವಿನ ಮಹಾರಾಷ್ಟ್ರದ್ದು ಅಂತಾರೆ, ಕಾರವಾರನ ಗೋವಾಗೆ ಬಿಟ್ಕೊಡು ಅಂತಾರೆ, ಕಾಸರಗೋಡು ಹೇಗೂ ಕೇರಳ ಕೊಟ್ಟಾಗಿದೆ, ಅಲ್ಲಿಗೆ ಉದ್ಧಾರವಾಗುತ್ತೆ ನಮ್ಮ ಚೆಲುವ ಕನ್ನಡ ನಾಡು ಅಂತಾರೆ. अरे भाई, इतना सोचने की जरूरत नहीं है. ನಮ್ದೇ ಸರ್ ತಪ್ಪು. ಯಾಕಂತಂದ್ರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಸರ್ ನಾವೇ ಸರ್ ಸೇರ್ಸಾಗಿದೆ ನಮ್ಮ ಮಕ್ಕಳನ್ನು ಕಾನ್ವೆಂಟಿಗೆ. ಯಾಕಂತಂದ್ರೆ ಜಾಬ್ ಕೊಡೋದೇನಿದ್ರು ಇಂಗ್ಲೀಷ್ಗೆ ಬರಲ್ವ ನಿಮಗೆ, ಮಕ್ಕಳಿಗೆ ಮುಚ್ಕೊಂಡು ಹೋಗ್ತಾ ಇರೋವರೆಗೆ. ಎರಡು ಅಲ್ಲ ಸರ್, ಇಲ್ಲಿ 2 2s are 2 ಅಂತೆ. ಆ ವ್ಯಂಜನಗಳು ವ್ಯಾಕರಣಗಳೆಲ್ಲ ಯೂಸ್ಲೆಸ್ ಅಂತೆ ಸರ್. ಕನ್ನಡದಲ್ಲಿ ನನಗೆ ಹೆಚ್ಚು ಅಂಕ ಗಳಿಸಿದ್ದಕ್ಕೆ ಸಿಕ್ಕ ಪ್ರಶಸ್ತಿಗಳೆಲ್ಲ ವೇಸ್ಟ್ ಅಂತೆ ಸರ್. ಅಮ್ಮ ಅನ್ಬಾರ್ದಂತೆ ಸರ್, ಅಮ್ಮ ಅನ್ಬೇಕಂತ. ಫಕ್ ಆಫ್ ಅಂದ್ರೆ ಕೂಲ್ ಸರ್, ಹಟ್ರ ಅಂದ್ರೆ ಸ್ವಲ್ಪ ಚೀಪ್ ಆಗ್ಬಿಡತ್ತಲ್ವ, ಹಂಗಾಗಿ. अक्षय, आप क्या सोच रहे हो? ಆಯ್ತಪ್ಪ, ನಂಗೆ ಇಂಗ್ಲೀಷ್ ಬರೋದಿಲ್ಲ, ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡೋಕೆ ಬರೋದಿಲ್ಲ.